ಮಕ್ಕಳೇ MCC ಕೌನ್ಸಿಲಿಂಗ್ ಚಾಯ್ಸ್ ಫಿಲ್ಲಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಸೊ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು PW ನೀಟ್ ಕರ್ನಾಟಕ. ನಾನು ನಿಮ್ಮ ಬಯಾಲಜಿ ಎಜುಕೇಟರ್ ರಚನಾ. ಮಕ್ಕಳೇ, ನಾನು ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ. ಸೊ MCC ಕೌನ್ಸಿಲಿಂಗ್ ಅಲ್ಲಿ ರಿಜಿಸ್ಟ್ರೇಷನ್ ಹೇಗೆ ಮಾಡ್ಕೋಬೇಕು ಅಂತ. ಓಕೆ, ಸೊ ನಿಮಗೆ ಏನಾದರೂ ಕೆಲವೊಂದು ಡೌಟ್ಸ್ ಇತ್ತು ಅಂತಂದ್ರೆ ಫಸ್ಟ್ ಆ ವಿಡಿಯೋನ ನೋಡ್ಬಿಡಿ. ಸೊ ಅದಾದ್ಮೇಲೆ ಈಗ ನೆಕ್ಸ್ಟ್ ಸ್ಟೆಪ್, ಸೊ ರಿಜಿಸ್ಟ್ರೇಷನ್ ಯಾರೆಲ್ಲ ಮಾಡ್ಕೊಂಡಿರ್ತಾರೆ, ಸೊ ಅದ್ರದ್ದು ನೆಕ್ಸ್ಟ್ ಸ್ಟೆಪ್ ಏನು ಅಂತಂದ್ರೆ ಚಾಯ್ಸ್ ಫಿಲ್ಲಿಂಗ್. ಮಕ್ಕಳು ನಾನು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ನಿಮಗೆ. ಸೊ ರೌಂಡ್ 1, ರೌಂಡ್ 2, ರೌಂಡ್ 3 ಅಂತ ಇರುತ್ತೆ ಅಲ್ಲ. ಸೊ ಪ್ರತಿ ಸರಿನೂ ಕೂಡ MCC ಕೌನ್ಸಿಲಿಂಗ್ ಅಲ್ಲಿ ಚಾಯ್ಸ್ ಫಿಲ್ಲಿಂಗ್ ಇರುತ್ತೆ. ಅರ್ಥ ಆಯ್ತಾ? ಸೊ KA ಕೌನ್ಸಿಲಿಂಗ್ ಹಂಗಲ್ಲ. ಸೊ ಒಂದ್ಸರಿ ನಾವು ಆಡ್ ಮಾಡ್ಬಿಟ್ಟಿದ್ರೆ ಕಾಲೇಜ್, ನೆಕ್ಸ್ಟ್ ಏನ್ ಮಾಡ್ಬೋದು ಅಂದ್ರೆ ಆಲ್ಟರ್ ಮಾಡ್ಬೋದು. ಓಕೆನಾ? ಹೊಸದಾಗಿ ನ್ಯೂ ಕಾಲೇಜಸ್ ಆಡ್ ಮಾಡಕ್ ಬರಲ್ಲ ಎವ್ರಿ ರೌಂಡಿಗೆ. ಬಟ್ ಇಲ್ಲಿ ಹಂಗಲ್ಲ. ಸೊ ಇಲ್ಲೇನಾಗುತ್ತೆ ಅಂತಂದ್ರೆ ಪ್ರತಿ ರೌಂಡಿಗೂ ಕೂಡ ನಾವು ಹೊಸ ಕಾಲೇಜಸ್ನ ಆಡ್ ಮಾಡ್ಬೋದಾಗಿರುತ್ತೆ. ದೆನ್ ಸೀಟ್ ಮ್ಯಾಟ್ರಿಕ್ಸ್ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ, ಅದನ್ನ ಒಂದ್ಸರಿ ಚೆಕ್ ಮಾಡ್ಕೊಂತೀರಾ. ದೆನ್ ನಿಮ್ಮ ರ್ಯಾಂಕಿಗೆ ಯಾವ್ದು ಕಾಲೇಜಸ್ ಬರುತ್ತೆ ನೀವು ನೋಡ್ಕೊಳ್ಳಿ. ದೆನ್ ಇಲ್ಲಿ ನೀವು ಯಾವ್ದು ರಿಜಿಸ್ಟರ್ ಮಾಡಿರ್ತೀರಾ, ಬೇಸ್ಡ್ ಆನ್ ದಟ್ ಯು ಹ್ಯಾವ್ ಟು ಫಿಲ್ ದ ಚಾಯ್ಸಸ್ ಅಂತ. ಅಂದ್ರೆ ಸೊ ನೀವು ಡೀಮ್ಡ್ ಯೂನಿವರ್ಸಿಟಿಗೆ ಫೀ ಪೇ ಮಾಡಿದ್ದೀರಾ, ಅಥವಾ ನೀವು ಓಪನ್ ಕ್ಯಾಟಗರಿ ಮತ್ತೆ ಏಮ್ಸ್ ಸೆಂಟ್ರಲ್ ಯೂನಿವರ್ಸಿಟೀಸ್ಗೆ ಸೊ ಅದಕ್ಕೆ ನೀವು ಕ್ಲೇಮ್ ಮಾಡಿದ್ದೀರಾ. ಸೊ ಯಾವ್ದು ನೀವು ಚೂಸ್ ಮಾಡ್ಕೊಂಡಿದ್ದೀರಾ, ಬೇಸ್ಡ್ ಆನ್ ದಟ್ ಯು ಹ್ಯಾವ್ ಟು ಚೂಸ್ ದ ಕಾಲೇಜಸ್ ಅಲ್ವಾ ಮಕ್ಕಳೇ? ಸೊ ಇಲ್ಲಿ ನೋಡಿ, ಸೊ ಫಸ್ಟಿಗೆ ಇರುವಂತಹ ಪ್ರಾಸೆಸ್ ಅಂದ್ರೆ ನಾವು ಆಲ್ರೆಡಿ ಕೆಲವೊಂದನ್ನ ಡಿಸ್ಕಸ್ ಮಾಡಿದ್ವಿ. ಸೊ ಮುಂಚೆ ವಿಡಿಯೋದಲ್ಲಿ ಇದೆ ಅಂತ ಹೇಳಿ ನಾನು ಹೇಳಿದೆ. ಸೊ ಫಸ್ಟ್ ನಿಮ್ಗೆ ರಿಜಿಸ್ಟ್ರೇಷನ್ ಆಗಬೇಕು. ಸೊ ಅದಕ್ಕೆ ನೀವು ಏನು ಎಂಟರ್ ಮಾಡಿರ್ತೀರಲ್ಲ ಫೋನ್ ನಂಬರ್, ಮತ್ತೆ ಅದಕ್ಕೆ OTP ಬಂದಿರುತ್ತೆ. ದೆನ್ ಅದಾದ್ಮೇಲೆ ನೀವೊಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನು ಅದನ್ನ ಒಂದ್ ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದೆ. ಸೊ ದಟ್ ಪಾಸ್ವರ್ಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನೀವು ಪ್ರತಿ ಸರಿನೂ ಕೂಡ ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕಾದ್ರೆ, ಅಥವಾ ಏನಾದರೂ ಫರ್ದರ್ ಪ್ರಾಸೆಸ್ ನೀವು ಕ್ಯಾಂಡಿಡೇಟ್ ಆಕ್ಟಿವಿಟಿಯಲ್ಲಿ ಚೆಕ್ ಮಾಡಬೇಕಾದ್ರೆ, ನನ್ನ ಇವಾಗ ಅಪ್ಲಿಕೇಶನ್ ಸ್ಟೇಟಸ್ ಹೇಗಿದೆ, ಇದ್ರದ್ದು ಫೀ ಪೇ ಆಗಿರೋದು ತೋರಿಸ್ತಾ ಇದನ್ನ ಇಲ್ಲ, ಸೊ ಏನೇ ಚೆಕ್ ಮಾಡ್ಕೋಬೇಕಾದ್ರೂ ಕೂಡ ನೀವು ಆ ಪಾಸ್ವರ್ಡ್ ನ ಎಂಟರ್ ಮಾಡಬೇಕಾಗುತ್ತೆ. ಸೊ ದಟ್ಸ್ ವೈ ದಟ್ ಪಾಸ್ವರ್ಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅಂಡ್ ಹೋಪ್ ನೀವು ಕರೆಕ್ಟ್ ಆಗಿ ನೋಡ್ಕೊಂಡು ಅದನ್ನ ಕ್ರಿಯೇಟ್ ಮಾಡಿದೀರಾ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಾದ್ಮೇಲೆ ಮಕ್ಕಳೇ, ಸೊ ನೆಕ್ಸ್ಟ್ ಬರೋದೆ, ಸೊ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿರ್ತೀರಾ. ದೆನ್ ಕ್ವಾಲಿಫಿಕೇಶನ್ ಡೀಟೇಲ್ಸ್ ಅದನ್ನು ಕೂಡ ಅದೇ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ದೆನ್ ಅದಾದ್ಮೇಲೆ ಯಾವ್ದಕ್ಕೆ ನೀವು ಅಪ್ಲೈ ಮಾಡ್ತಿದ್ದೀರಾ ಅಂತ. ಸೊ ಇಲ್ಲಿ ಅಪ್ಲೈ ಸೆಕ್ಷನ್ ಅಂತ ಅಂದ್ರೆ ಸೊ ಡೀಮ್ಡ್ ಯೂನಿವರ್ಸಿಟಿನ, ಸೊ ಆ ತರ ಇದರಲ್ಲಿ 15% ಮತ್ತೆ 100% ಏನ್ ಬರುತ್ತೆ ಅಲ್ವಾ. ಸಪೋಸ್ ಇವಾಗ ಸ್ಟೇಟ್, ಈಗ ಕರ್ನಾಟಕ ಸ್ಟೇಟ್ ಅಲ್ಲೇನೆ ನೀವು ಟಾಪ್ ಗೌರ್ಮೆಂಟ್ ಕಾಲೇಜಸ್ಗೆ ಇದರಿಂದ MCC ಥ್ರೂ ಅಡ್ಮಿಷನ್ ಆಗ್ತಿದ್ರ ಅಂತಂದ್ರೆ ನಿಮಗೆ 15% ಕೋಟಾ ಅಂತ ಹೇಳಿ ಬರುತ್ತೆ. ಸೊ ಆ ತರ ಆಗ್ತಾ ಇದ್ರ ನೀವು ಅಡ್ಮಿಷನ್. ಸೊ ಯಾವ್ದು ಅಂತ ಹೇಳಿ ನೀವು ಚೂಸ್ ಮಾಡ್ಲಿಕ್ಕೆ ಇರುತ್ತಲ್ಲ, ಸೊ ಅದನ್ನು ಕೂಡ ನೀವು ಫಿಲ್ ಮಾಡಿರ್ತೀರ. ದೆನ್ ಅದಾದ್ಮೇಲೆ ಕೆಲವೊಂದು ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕಾಗುತ್ತೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಪ್ರಿವ್ಯೂ ಅಂಡ್ ಸಬ್ಮಿಟ್ ಅಂತ ಬರುತ್ತೆ. ಸೊ ನೀವು ನೋಡ್ತೀರಾ ಅಪ್ಲೈ ಮಾಡಿರೋದು ಎಲ್ಲ ಇನ್ಫಾರ್ಮೇಶನ್ ಕರೆಕ್ಟ್ ಇದೆನಾ. ಸೊ ನೀವು ನೀಟ್ ಅಪ್ಲಿಕೇಶನ್ಗೆ ಏನೇನು ಇನ್ಫಾರ್ಮೇಶನ್ ಹಾಕಿರ್ತೀರಲ್ಲ ಸೇಮ್ ಅದೇ ರೀತಿ ಇರಬೇಕು. ಸೊ ಕರೆಕ್ಟ್ ಇದೆನಾ ಅಂತಂದ್ರೆ ಚೆಕ್ ಮಾಡ್ತೀರಾ. ಚೆಕ್ ಆದ್ಮೇಲೆ ಫೈನಲ್ ಸಬ್ಮಿಟ್ ಅಂತ ಕೊಟ್ಟಿರ್ತೀರಾ. ಸೊ ಇದಾದ್ಮೇಲೆ ಇವಾಗ ಏನಾಗಿದೆ ಅಂದ್ರೆ ನಿಮ್ಮ ಚಾಯ್ಸ್ ಫಿಲ್ಲಿಂಗ್ ವಿಂಡೋ ಓಪನ್ ಆಗಿರುತ್ತೆ. ಓಕೆನಾ? ಸೊ ಇದಕ್ಕೆ ನಿಮಗೆ ಅಲ್ಲಿ ನ್ಯೂ ಅಂತ ಹೇಳಿ ಕಾಣಿಸುತ್ತೆ. ಚಾಯ್ಸ್ ಫಿಲ್ಲಿಂಗ್ ಅಲ್ಲಿ ಎನೇಬಲ್ ಆಗಿರುತ್ತೆ. ಸೊ ಅವಾಗ ನೀವು ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕು. ಓಕೆನಾ ಮಕ್ಕಳೇ? ದೆನ್ ಅವೈಲೇಬಲ್ ಚಾಯ್ಸಸ್. ಸೊ ಈಗ ಡೈರೆಕ್ಟ್ ಆಗಿ ನಾವು ಇದನ್ನ ನೋಡ್ತೀವಿ. ಸೊ ಅಪ್ ಟು 11th ವರ್ಗೂ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಫಿನಿಶ್ ಆಗಿದೆ. ಸೊ ಈಗ ನೆಕ್ಸ್ಟ್ ಯಾವುದು ಅಂತಂದ್ರೆ ದಟ್ ವಿಲ್ ಬಿ ಫ್ರಮ್ 12th ಅವೈಲೇಬಲ್ ಚಾಯ್ಸಸ್. ಸೊ ಇಲ್ಲಿಗೆ ಡೈರೆಕ್ಟ್ ಆಗಿ ಹೋಗ್ಬಿಡೋಣ. ಓಕೆನಾ? Just a second. We will check. ಈಗ ನೋಡಿ ಮಕ್ಕಳೇ, ಸೊ ಅವೈಲೇಬಲ್ ಚಾಯ್ಸಸ್ ನೋಡಿ, ಕ್ಲಿಕ್ ಆಫ್ ಅವೈಲೇಬಲ್ ಚಾಯ್ಸಸ್ ಟು ವ್ಯೂ ದ ಲಿಸ್ಟ್ ಆಫ್ ಅವೈಲೇಬಲ್ ಚಾಯ್ಸಸ್ ಆಸ್ ಪರ್ ಯುವರ್ ಎಲಿಜಿಬಿಲಿಟಿ. ಮಕ್ಕಳೇ, ಇಲ್ಲಿ ನಿಮಗೆ ಯಾವ್ದು ಕಾಲೇಜಸ್ ಬರುತ್ತೆ ಅನ್ನೋದನ್ನ ಚೆಕ್ ಮಾಡಕ್ಕೆ ನೀವು ಅವೈಲೇಬಲ್ ಚಾಯ್ಸಸ್ ಕಡೆ ಹೋಗ್ತೀರಾ. ಸೊ ನಿಮಗೆ ಅಲ್ಲಿ ಚಾಯ್ಸ್ ನಿಮ್ಮ ಎಲಿಜಿಬಿಲಿಟಿ ಪ್ರಕಾರ, ಅಂದ್ರೆ ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಯಾವ್ದೆಲ್ಲ ಕಾಲೇಜಸ್ ಇದೆ ಅಂತ ಹೇಳಿ ಲಿಸ್ಟ್ ಬರುತ್ತೆ. ಸೊ ಅದರಲ್ಲಿ ನೀವು ಬೇಸ್ಡ್ ಆನ್ ಪ್ರಿಯಾರಿಟಿ ವೈಸ್ ಏನ್ ಮಾಡ್ತಾ ಹೋಗ್ಬೇಕು, ಕಾಲೇಜಸ್ ನ ಸೆಲೆಕ್ಟ್ ಮಾಡ್ತಾ, ಚೂಸ್ ಮಾಡ್ತಾ, ಆಡ್ ಮಾಡ್ತಾ ಬರಬೇಕು. ಓಕೆನಾ? ಸೊ ಅದು ಹೇಗೆ ತಗೊಳುತ್ತೆ ಅಂದ್ರೆ, ಸಪೋಸ್ ನೀವು ಫಸ್ಟ್ ಕಾಲೇಜ್ ಒಂದು ಹೆಸರು ಹಾಕಿರ್ತೀರಾ ಅಂತ ಅಂದ್ರೆ, ಫಸ್ಟ್ ಪ್ರಿಯಾರಿಟಿ ನಂಬರ್ 1 ಅಲ್ಲಿ ಒಂದು ಕಾಲೇಜ್ ಇದೆ ಅಂತಂದ್ರೆ ಅದನ್ನೇ ಫಸ್ಟ್ ಪ್ರಿಫರೆನ್ಸ್ ಅಂತ ತಗೊಳುತ್ತೆ. ಸಪೋಸ್ ನಿಮಗೆ ಅದರಲ್ಲಿ ಸೀಟ್ ಸಿಗಲ್ಲ ಅಂತ ಗೊತ್ತಾದ್ರೆ ನೆಕ್ಸ್ಟ್ ಯಾವ ಕಾಲೇಜ್ ಹಾಕಿರ್ತೀರಾ ಅದನ್ನ ತಗೊಳುತ್ತೆ. ಸೊ ಹಾಗಾಗಿ ಸಪೋಸ್ ನಿಮಗೆ ಇಷ್ಟ ಇರುವಂತ ಕಾಲೇಜ್ 10th ಪೊಸಿಷನ್ ಅಲ್ಲಿ ಇದ್ದು, ನಿಮಗೆ ಇಷ್ಟ ಇಲ್ಲದೆ ಇರುವಂತ ಕಾಲೇಜ್ 5th ಪೊಸಿಷನ್ ಅಲ್ಲಿ ಇದ್ರೆ ಅದು ಯಾವ್ದನ್ನ ಕನ್ಸಿಡರ್ ಮಾಡುತ್ತೆ ಅಂದ್ರೆ 5th ಪೊಸಿಷನ್ ಅಲ್ಲಿ ಚೆನ್ನಾಗಿರುವಂತದ್ದು, 5th ಪೊಸಿಷನ್ ಅಲ್ಲಿ ನಿಮಗೆ ಸೂಟಬಲ್ ಸೀಟ್ ಸಿಕ್ತು ಅಂತಂದ್ರೆ ಅದು 5th ಪೊಸಿಷನ್ ಇನ ಕಾಲೇಜು ನಿಮಗೆ ಅಲಾಟ್ ಮಾಡ್ಬಿಡುತ್ತೆ. ಸೊ ಹಂಗಾಗಿ ಏನಂತ ಹೇಳ್ತಾ ಇದೀನಿ,
ಬೇಸ್ಡ್ ಆನ್ ಯೋರ್ ಪ್ರಿಯಾರಿಟಿ. ನಿಮಗೆ ಯಾವುದು ಹತ್ರ ಅನ್ಸುತ್ತೆ, ನೀವು ಯಾವುದನ್ನ ಪ್ರಿಫರ್ ಮಾಡ್ತೀರಾ ಹತ್ರ ಅನ್ನೋದಕ್ಕಿಂತ ನೀವು ಯಾವ್ದು ಹೋಗ್ಲಿಕ್ಕೆ, ಯಾವ ಕಾಲೇಜಿಗೆ ಹೋಗ್ಲಿಕ್ಕೆ ನಿಮಗೆ ಇಷ್ಟ ಇದೆ, ನಿಮ್ಮ ಡ್ರೀಮ್ ಕಾಲೇಜ್ ಯಾವ್ದಿದೆ ಅದ್ರದ್ದು ಪ್ರಿಫರೆನ್ಸ್ ನೀವು ಫಸ್ಟ್ ಇಟ್ಕೋಬೇಕಾಗತ್ತೆ. ಸರಿನಾ ಮಕ್ಳೇ? ಸೊ ಕೇರ್ಫುಲ್ ಆಗಿ ನೋಡ್ಕೊಂಡು ನೀವು ಆಡ್ ಮಾಡ್ತಾ ಬರಬೇಕು. ಆಡ್ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಚೆಕ್ ಮಾಡ್ಕೊಂತೀರಾ ಯಾವ್ದಾವ್ದೆಲ್ಲ ಅವೈಲೇಬಲ್ ಇದೆ ಅಂತ. ಈಗ ನೋಡಿ, ಸೊ ಟೋಟಲ್ ಅವೈಲೇಬಲ್ ನಿಮಗೆ ಎಷ್ಟಿರುತ್ತೆ ಅಂತ ತೋರಿಸುತ್ತೆ. ಇವಾಗ 466 ಕಾಲೇಜಸ್ ಇದೆ. ಓಕೆನಾ? ಸೊ ನೀವು ಯಾವ್ದನ್ನು ಕೂಡ ಇನ್ನೂ ಫಿಲ್ ಮಾಡಿಲ್ಲ. ಓಕೆನಾ? ಸೊ ಅಲ್ಲಿ ನಿಮಗೆ ತೋರಿಸುತ್ತೆ. ಸೊ ಯಾವ್ದನ್ನು ಫಿಲ್ ಮಾಡಿಲ್ಲ, ಸೊ ಹಾಗಾಗಿ ಟೋಟಲ್ ಇರೋದು 466 ಇದೆ ಅಂತ ಹೇಳಿ ಈ ತರ ನಿಮಗೆ ಸ್ಟೇಟಸ್ ತೋರಿಸುತ್ತೆ. ದೆನ್ ನೀವು ಆಡ್ ಮಾಡಿದ್ಮೇಲೆ ಇಲ್ಲಿ ಒಂದೊಂದೇ ಕಡಿಮೆ ಆಗ್ತಾ ಬರುತ್ತೆ. ಫೈನ್. ಸೊ ಈಗ ನೋಡಿ ಇದು. ಓಕೆನಾ? ಸೊ ನಿಮಗೆ ಇವಾಗ ನಿಮಗೆ ಹೇಳಿದ್ನಲ್ಲ ಅಟೆನ್ಷನ್ ಅಂತ, ಅದೇ. ಸೊ ಏನಿದು ಅಟೆನ್ಷನ್ ಅಂತ ಅಂದ್ರೆ, ಸೊ ಕರೆಕ್ಟ್ ಆಗಿ ನೋಡ್ಕೊಂಡು ಫಿಲ್ ಮಾಡಿ ಅಂತ ಹೇಳಿ ಅವರು ಹೇಳ್ತಾರೆ. ಫೈನ್. ದೆನ್ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಮಕ್ಳು, ಇಲ್ಲಿ ನೋಡಿ. ಸೊ ಅವೈಲೇಬಲ್ ಚಾಯ್ಸಸ್ ಆದ್ಮೇಲೆ ಚಾಯ್ಸ್ ಫಿಲ್ಲಿಂಗ್ ಅಂತ ಹೇಳಿ ನ್ಯೂ ಅಂತ ಕಾಣಿಸ್ತಾ ಇರುತ್ತೆ. ಓಕೆನಾ? ಸೊ ಇದು ನಿಮಗೆ ಎನೇಬಲ್ ಆಗಿರುತ್ತೆ. ಸೊ ಚಾಯ್ಸ್ ಫಿಲ್ಲಿಂಗ್ ನ್ಯೂ ಅಂತ. ಸೊ ಇದು ನಿಮಗೆ ಎಷ್ಟು ದಿನವರೆಗೂ ಇರುತ್ತೆ ಅಂದ್ರೆ 12th ವರೆಗೂ ಇರುತ್ತೆ ಮಕ್ಳು. ಓಕೆನಾ? ಸೊ ಅಪ್ ಟು 12th August ವರೆಗೂ ನಿಮಗೆ ಈ ಏನು ಆಪ್ಷನ್ ಅವೈಲೇಬಲ್ ಇರುತ್ತೆ. ಅಷ್ಟು ದಿನದೊಳಗೆ ನಾವು ಎಷ್ಟು ಸರಿ ಆದ್ರೂ ಕೂಡ ಚೇಂಜ್ ಮಾಡ್ಕೋಬಹುದು. ಓಕೆನಾ? ಸೊ ನಿಮ್ಮ ಪ್ರಿಫರೆನ್ಸ್ ಲಿಸ್ಟ್ ನ ಆಲ್ಟರ್ ಮಾಡ್ಬೋದು, ಎಡಿಟ್ ಮಾಡ್ಬೋದು, ಏನಾದ್ರೂ ಚೇಂಜ್ ಮಾಡ್ಕೋಬಹುದು ಅಪ್ ಟು 12th. ಓಕೆನಾ? ದೆನ್ ಈಗ ಇದನ್ನ ಕ್ಲಿಕ್ ಮಾಡ್ತೀರಾ, ಚಾಯ್ಸ್ ಫಿಲ್ಲಿಂಗ್ ನ್ಯೂ ಅಂತ ಇದೆ ಅಲ್ಲ, ಸೊ ಅದನ್ನ ನೀವು ಕ್ಲಿಕ್ ಮಾಡಿ ನೋಡ್ತೀರಾ. ಫೈನ್. ನೋಡಿ ಮಕ್ಳಿ, ಸೊ ಅವೈಲೇಬಲ್ ಚಾಯ್ಸಸ್ ಅಲ್ಲಿ ನಿಮಗೆ ಯಾವ್ದಾವ್ದೆಲ್ಲ ಇನ್ಸ್ಟಿಟ್ಯೂಟ್ ಇದೆ ಅಂತ ಹೇಳಿ ಎಲ್ಲ ನಿಮಗೆ ಕ್ಲಿಯರ್ ಆಗಿ ಲಿಸ್ಟ್ ಸಿಕ್ಬಿಡುತ್ತೆ. ಓಕೆನಾ? ಸೊ ಇನ್ಸ್ಟಿಟ್ಯೂಟ್ ನೇಮ್ ಆಗಿರ್ಬೋದು. ಓಕೆನಾ? ಅದು ಎಂತ ಟೈಪ್, ಸೊ ಟೈಪ್ ಆಫ್ ದ ಇನ್ಸ್ಟಿಟ್ಯೂಟ್ ಆಗಿರ್ಬೋದು. ಸೊ ಎಲ್ಲದನ್ನು ಕೂಡ ನಿಮಗೆ ಅಲ್ಲಿ ಸಿಗುತ್ತೆ. ಓಕೆನಾ? ಆಮೇಲೆ ಪ್ರೋಗ್ರಾಮ್, ಸೊ ನೀವು MBBS BDS, ಓಕೆನಾ? ಸೊ ಅಥವಾ BSc ನರ್ಸಿಂಗ್, ಸೊ ಎಲ್ಲದನ್ನು ಕೂಡ ಇಲ್ಲಿ ಪ್ರೋಗ್ರಾಮ್ ಅಂಡರ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಎಲ್ಲದನ್ನು ನಿಮಗೆ ಬರೀ MBBS ಚೂಸ್ ಮಾಡಬೇಕು ಅಂತಾನೆ ಇಲ್ಲ. ಸೊ MBBS ಮಾಡ್ಕೋಬಹುದು, ಜೊತೆಗೆ BDS ಕೂಡ ಆಡ್ ಮಾಡ್ಕೋಬಹುದು. ಓಕೆನಾ? ಸೊ ಯಾವ್ದು ಪ್ರೋಗ್ರಾಮ್ ಚೂಸ್ ಮಾಡ್ತೀರಾ ಅದನ್ನು ಕೂಡ ಇಲ್ಲಿ ಕಾಣಿಸುತ್ತೆ, ಅಂದ್ರೆ ಯಾವ್ದು ಕೋರ್ಸ್ ಅಂತ ಪ್ರೋಗ್ರಾಮ್. ಫೈನ್. ದೆನ್ ಅದಾದ್ಮೇಲೆ ಸೊ ನೆಕ್ಸ್ಟ್ ಏನಂದ್ರೆ, ಈಗ ಚಾಯ್ಸ್ ಫಿಲ್ಲಿಂಗ್ ನೀವು ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಚಾಯ್ಸ್ ಫಿಲ್ಲಿಂಗ್ ಕಡೆ ಕ್ಲಿಕ್ ಮಾಡ್ತೀರಾ ಮಕ್ಳೇ. ಸೊ ದಿಸ್ ಇಸ್ ಚಾಯ್ಸ್ ಫಿಲ್ಲಿಂಗ್. ಸೊ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಕಾಲೇಜಸ್ ಲಿಸ್ಟ್ ಬರ್ತಾ ಹೋಗುತ್ತೆ. ಸೊ ನೀವೇನ್ ಮಾಡಬೇಕು, ಒಂದೊಂದೇ ಆಡ್ ಮಾಡ್ತಾ ಬರಬೇಕು. ಸೊ ಇಲ್ಲಿ ಎಂಟರ್ ಯುವರ್ ಪಾಸ್ವರ್ಡ್ ಟು ಆಕ್ಸೆಸ್ ದ ಚಾಯ್ಸ್ ಫಿಲ್ಲಿಂಗ್ ಆಕ್ಟಿವಿಟಿ ಅಂಡ್ ಕ್ಲಿಕ್ ದ ಸಬ್ಮಿಟ್. ಮಕ್ಳೇ, ಚಾಯ್ಸ್ ಫಿಲ್ಲಿಂಗ್ ಮಾಡೋಕ್ಕೂ ಮುಂಚೆ ನಿಮಗೆ ಇವಾಗ ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ. ಓಕೆನಾ? ಸೊ ಪಾಸ್ವರ್ಡ್ ನೀವು ಸ್ಟಾರ್ಟಿಂಗಿಗೆ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಕೊಟ್ಟಿರ್ತೀರಲ್ಲ, ಸೇಮ್ ದಟ್ ಪಾಸ್ವರ್ಡ್ ಯು ಹ್ಯಾವ್ ಟು ಯೂಸ್ ಹಿಯರ್. ಸೊ ಪಾಸ್ವರ್ಡ್ ನೀವು ಅದನ್ನ ಎಂಟರ್ ಮಾಡಿದ ತಕ್ಷಣನೇ ಅದು ಓಕೆನಾ, ನಾವು ಈಗ ಚಾಯ್ಸ್ ಫಿಲ್ಲಿಂಗ್ ಸ್ಟಾರ್ಟ್ ಮಾಡುವ ಅಂತಂದೇಳಿ ಸಬ್ಮಿಟ್ ಅಂತಂದೇಳಿ ಕ್ಲಿಕ್ ಆದಾಗ ಸ್ಟಾರ್ಟ್ ಅಂತ ಹೋಗುತ್ತೆ. ಓಕೆನಾ? ಸೊ ಇವಾಗ ಸ್ಟಾರ್ಟ್ ಆಗುತ್ತೆ ಚಾಯ್ಸ್ ಫಿಲ್ಲಿಂಗ್ ಪ್ರಾಸೆಸ್. ನೀವು ಸಬ್ಮಿಟ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಈ ತರ ಬರುತ್ತೆ. ಆಸ್ ಯು ಆರ್ accessing the choice filling modification, so you are required to enter the password. ಸೊ ಪಾಸ್ವರ್ಡ್ ಎಂಟರ್ ಮಾಡಿದ್ಮೇಲೆ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಅಂತ ಕೊಟ್ಮೇಲೆ ದೆನ್ ಓಕೆನಾ, ದೆನ್ ನಿಮಗೆ OTP ಬರುತ್ತೆ. ಓಕೆನಾ? ಸೊ OTP ಬಂದ್ಮೇಲೆ ವಾಪಸ್ ಇವಾಗ ಏನ್ ಮಾಡಬೇಕು ಅಂದ್ರೆ ಚಾಯ್ಸ್ ಫಿಲ್ಲಿಂಗ್ ಪ್ರಾಸೆಸ್ ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆನಾ? ಸೊ OTP ನೀವು ಹಾಕ್ತೀರಾ, ಅದಾದ್ಮೇಲೆ ಚಾಯ್ಸ್ ಫಿಲ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಮಕ್ಕಳು ನಿಮಗೆ ಇಂಟರ್ಫೇಸ್ ಈ ತರ ಕಾಣಿಸುತ್ತೆ ನೋಡಿ. ಸೊ ಇಲ್ಲಿ ನಿಮಗೆ ಅವೈಲೇಬಲ್ ಕಾಲೇಜಸ್, ಪ್ರೋಗ್ರಾಮ್, ಓಕೆನಾ, ಕೋಟಾ ಯಾವ್ದು ಅಂಡರು, ದೆನ್ ಇನ್ಸ್ಟಿಟ್ಯೂಟ್ ನೇಮು ಎಲ್ಲ ಕಾಣಿಸ್ತಾ ಇರುತ್ತೆ. ನೀವು ಅದ್ ಒಂದೊಂದನ್ನೇ ಆಡ್ ಮಾಡ್ತಾ ಬರ್ಬೋದು. ಓಕೆನಾ? ಸೊ ಆಡ್ ಮಾಡಿರೋದೆಲ್ಲ ಇಲ್ಲಿ ಕಾಣಿಸುತ್ತೆ ನಿಮಗೆ. ಸೊ ಯಾವ್ದಾವ್ದೆಲ್ಲ ಆಡ್ ಮಾಡಿದೀರಾ ಅದು ನಿಮಗೆ ಇಲ್ಲಿ ಕಾಣಿಸುತ್ತೆ, ಫಿಲ್ ಆಗಿರುವಂತ ಚಾಯ್ಸಸ್ ಇದು. ಫೈನ್. ಸೊ ಇಲ್ಲಿ ನಿಮಗೆ ಅವೈಲೇಬಲ್ ಇರುವಂತ ಚಾಯ್ಸಸ್ಗಳು, ದೆನ್ ಎಷ್ಟು ಫಿಲ್ ಮಾಡಿದೀರಾ ಅದು ನಿಮಗೆ ಇಲ್ಲಿ ಬರ್ತಾ ಹೋಗುತ್ತೆ. ದೆನ್ ಬೇಕಿದ್ರೆ ಇಲ್ಲಿ ಮಿಸ್ ಆಗಿ ಯಾವ್ದನ್ನ ಕ್ಲಿಕ್ ಮಾಡಿದೀರಾ ಅಂತಂದ್ರೆ ಇಲ್ಲಿ ನೀವು ಏನಂತ ಕೊಡ್ಬೋದು, ರಿಮೂವ್ ಅಂತಾನು ಕೂಡ ಕೊಡ್ಬೋದು. ಇಲ್ಲಿ ನೋಡಿ ಕ್ಲಿಯರ್ ಆಗಿ ಕಾಣಿಸುತ್ತೆ, ರಿಮೂವ್ ಅಂತ ಕೊಡ್ಬೋದು. ಅಥವಾ ನೀವು ಅದನ್ನ ಅರೇಂಜ್ ಮಾಡ್ಬೇಕಾದ್ರೆ ಅದು ಮೇಲ್ಗಡೆ ಬರಬೇಕು ಅಂದ್ರೆ ಅಪ್ ಅಂತ ಕೊಡಬೇಕು, ಅಥವಾ ಅದು ಕೆಳಗಡೆ ಬರಬೇಕು ಅಂದ್ರೆ ಇಲ್ಲಿ ಡೌನ್ ಅಂತ ಇದೆ, ಅದನ್ನು ಕೂಡ ಕೊಡ್ಬೋದು. ಅರ್ಥ ಆಯ್ತಾ? ಸೊ ಅಪ್ ಅಥವಾ ಡೌನ್ ಅಂತಂದ್ರೆ ಇದನ್ನ ಅರೇಂಜ್ ಮಾಡ್ಲಿಕ್ಕೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ನೀವು ಅಥವಾ ನಿಮ್ಮ ಪ್ರಿಯಾರಿಟಿ ಬೇಸಿಸ್ ಮೇಲೆ ಅರೇಂಜ್ ಮಾಡ್ತಾ ಇರ್ತೀರಲ್ಲ, ಸೊ ಅದನ್ನ ಅರೇಂಜ್ ಮಾಡ್ಲಿಕ್ಕೆ ನಿಮಗೆ ಅಪ್ ಅಂಡ್ ಡೌನ್ ಅಂತ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಇದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತೀರಾ, ಕರೆಕ್ಟ್ ಆಗಿ ಎಲ್ಲದನ್ನು ಕೂಡ ಅರೇಂಜ್ ಮಾಡ್ತಾ ಬರ್ತೀರಾ ಕಾಲೇಜಸ್. ದೆನ್ ಇದಾಗಿದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಮಕ್ಳೇ, ಸೊ ಫರ್ದರ್ ನಿಮಗೆ ಇವತ್ತು ಸಪೋಸ್ ಇವತ್ತು ಸ್ಟಾರ್ಟ್ ಆಗಿದೆ ಅಂತಂದ್ರೆ ನೀವು ಇವತ್ತು ಈ ಕೆಲಸ ಮಾಡ್ತೀರಾ, ಯಾವುದು ಚಾಯ್ಸ್ ಫಿಲ್ಲಿಂಗ್ ಕೆಲಸ ಮಾಡ್ತೀರಾ. ಆಮೇಲೆ ನಿಮಗೆ ಏನ್ ಅನ್ಸುತ್ತೆ, ಓ ನಾನು ಫಿಲ್ ಮಾಡಿರೋದು ಒಂದು ಕಾಲೇಜ್ ನನಗೆ ಬೇಡ ಆಗಿತ್ತು, ನಾನು ಬೇರೆದನ್ನ ಆಡ್ ಮಾಡಬೇಕಾಗಿತ್ತು, ಇವಾಗ ಅದ್ರ ಬಗ್ಗೆ ನನಗೆ ಗೊತ್ತಾಯ್ತು ಆ ಕಾಲೇಜ್ ಬಗ್ಗೆ ಅಂತಾನೆ, ಅಫ್ಕೋರ್ಸ್ ಅದನ್ನ ಚೇಂಜ್ ಮಾಡ್ಲಿಕ್ಕೆ ನಿಮಗೆ ಮತ್ತೆ ಇದೇ ವೆಬ್ಸೈಟಿಗೆ ಬಂದ್ಬಿಟ್ಟು ನೀವು ಚೇಂಜ್ ಮಾಡ್ತೀರಾ. ಸೊ ಇಲ್ಲಿ 12th ವರ್ಗು ಕೂಡ ಈ ವರ್ಕ್ ಮಾಡ್ಬೋದಾಗಿರುತ್ತೆ. ಸೊ ಅಪ್ ಟು 12th August ನೀವೇನ್ ಮಾಡ್ಬೋದು, ಆ ಲಿಸ್ಟ್ ನ ಚೇಂಜ್ ಮಾಡ್ತಾ ಬರ್ಬೋದು. ಅಥವಾ ನನಗೆ ಬೇಡ, ನಾನು ಮಾಡಿರೋದು ಪರ್ಫೆಕ್ಟ್ ಇದೆ, ನಾನು ಮತ್ತೆ ಏನನ್ನೂ ಕೂಡ ಚೇಂಜ್ ಮಾಡಲ್ಲ ಅಂತ ಹೇಳಿ ನಿಮಗೆ ಏನಾದ್ರು ಥಾಟ್ ಇತ್ತು ಅಂದ್ರೆ ನೀವೇನ್ ಮಾಡ್ಬಿಡ್ತೀರಾ ಮಕ್ಕಳು, ಇಲ್ಲಿ ಲಾಕ್ ಅಂತ ಮಾಡ್ತೀರಾ. ಓಕೆನಾ? ಸೊ ನೋಡಿ, ಡೂ ಯು ವಾಂಟ್ ಟು ಸೇವ್ ದ ಚೇಂಜಸ್ ಇನ್ ಚಾಯ್ಸಸ್ ಅಂತ ಕೇಳಿದಾಗ ಫಸ್ಟಿಗೆ ಓಕೆ ಅಂತ ಕೊಡಿ. ನೀವು ಚಾಯ್ಸ್ ಮಾಡಿರೋದು ಎಲ್ಲದನ್ನು ಕೂಡ ಸೇವ್ ಮಾಡ್ಕೊಳ್ಳುತ್ತೆ. ಸೊ ಫಸ್ಟ್ ಓಕೆ ಅಂತ ಕೊಡ್ತೀರಾ. ದೆನ್ ಅದಾದ್ಮೇಲೆ ಲಾಕ್ ಆದ್ರೂ ಮಾಡ್ಬೋದು,
ಓಕೆನಾ. ಸೊ ಲಾಕ್ ಮಾಡಿಬಿಟ್ಟು ಹೋಮ್ ಸ್ಕ್ರೀನಿಗೆ ಹೋಗ್ಬೋದು, ಅಥವಾ ಮತ್ತೊಂದ್ಸರಿ ನೀವೇನ್ ಮಾಡ್ಬೋದು, ಎಡಿಟ್ ಮಾಡ್ಬೋದು. ಫೈನ್. ಸೊ ಅದಕ್ಕೂ ಕೂಡ ಆಪ್ಷನ್ ಇದೆ. ಕ್ಲಿಕ್ ಸೇವ್ ಅಂಡ್ ಗೋ ಟು ಹೋಮ್. ಓಕೆನಾ. ಸೊ ಹೋಮ್ ಪೇಜ್ಗೆ ಬಂದ್ಬಿಡ್ತೀರಾ ಸೇವ್ ಮಾಡ್ಕೊಂಡು. ಫೈನ್. ಇಲ್ಲ ಅಂತಂದ್ರೆ ಮತ್ತೆ ವಾಪಸ್ ಚಾಯ್ಸ್ ಮಾಡ್ಲಿಕ್ಕೆ ಆಪ್ಷನ್ ಇರುತ್ತೆ, ಅಲ್ಲಿ ಮತ್ತೆ ವಾಪಸ್ ಚಾಯ್ಸ್ ಮಾಡಕ್ಕೆ ನೀವು ಬರ್ತೀರಾ. ಫೈನ್. ಸಿ ಜಸ್ಟ್ ಅ ಸೆಕೆಂಡ್. ಸಿ, ಡು ಯು ವಾಂಟ್ ಟು ಸೇವ್ ದ ಚೇಂಜಸ್ ಅಂಡ್ ಗೋ ಟು ಹೋಮ್. ಸೊ ಗೋ ಟು ಹೋಮ್ ಅಂತ ಇದ್ರೆ ಓಕೆ ಅಂತ ಕೊಡಿ. ಇಲ್ಲ ನಾನು ಮತ್ತೊಂದ್ಸರಿ ಚಾಯ್ಸ್ ಫಿಲ್ಲಿಂಗ್ ಇನ್ನೊಂದ್ಸರಿ ಕರೆಕ್ಟ್ ಆಗಿ ಮಾಡಬೇಕು ಅಂದ್ರೆ ಕ್ಯಾನ್ಸಲ್ ಅಂತ ಕೊಟ್ಟು ಮತ್ತೊಂದ್ಸರಿ ರೀಅರೇಂಜ್ ಮಾಡ್ಕೊಂತೀರಾ. ಓಕೆನಾ. ಸೊ ಏನಿದೆ ನಿಮಗೆ, ಅಥವಾ ಒಂದು ಆಡ್ ಮಾಡಬೇಕು, ರಿಮೂವ್ ಮಾಡಬೇಕು ಅಂತ ಏನಾದರೂ ಅನ್ಸಿದ್ರೆ ಅದನ್ನು ಕೂಡ ಮಾಡ್ತೀರಾ. ಫೈನ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡಬೇಕು, ನೀವು ಯಾವ್ದನ್ನ ಚಾಯ್ಸ್ ಫಿಲ್ಲಿಂಗ್ ಅಲ್ಲಿ ಕಾಲೇಜಸ್ ನ ಆಡ್ ಮಾಡಿದಿರಾ ಅದನ್ನ ನೋಡ್ಲಿಕ್ಕೆ ಅಂತ ಹೇಳಿ ಇಲ್ಲಿ ಮಕ್ಕಳು ನಿಮಗೆ ಏನೇ ಇದ್ರೂ ಕೂಡ ಇಲ್ಲಿ ಪಕ್ಕದಲ್ಲಿ ನೋಡಿ, ಲೆಫ್ಟ್ ಸೈಡ್ ಅಲ್ಲಿ ಏನಿರುತ್ತೆ ಅಂದ್ರೆ ನಿಮಗೆ ಎಲ್ಲ ನಿಮಗೆ ಆಪ್ಷನ್ಸ್ ಕಾಣಿಸ್ತಾ ಇರುತ್ತೆ. ಓಕೆನಾ. ಸೊ ಇಲ್ಲಿ ಕ್ಲಿಕ್ ಮಾಡ್ತೀರಾ, ವ್ಯೂ ಫೀಲ್ಡ್ ಚಾಯ್ಸಸ್. ನೀವು ಯಾವ್ದಾವ್ದು ಫಿಲ್ ಮಾಡಿರ್ತೀರಾ ಅದು ನಿಮಗೆ ಇವಾಗ ಕಾಣಿಸುತ್ತೆ. ಫೈನ್. ಸೊ ಯಾವ್ದಾವ್ದು ಫಿಲ್ ಮಾಡಿದಿರಾ ಅದು ಲಿಸ್ಟ್ ಬರುತ್ತೆ. ಓಕೆ. ಸೊ ಲಿಸ್ಟ್ ನ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ನೋಡಿ, ಸೊ ಇಲ್ಲಿ ಬಂದಿದೆ. ಸೊ ಯಾವ್ದು ಕಾಲೇಜ್ ನೀವು ಫಿಲ್ ಮಾಡಿದ್ರೆ ಅದ್ರದ್ದು ನಿಮಗೆ ಟೋಟಲ್ ಫೀಲ್ಡ್ ಚಾಯ್ಸಸ್ ಎಷ್ಟು 108 ಇದೆ. 108 ಇದೆ. ಸೊ ಅದು ನಿಮಗೆ ಲಿಸ್ಟ್ ಬಂದ್ಬಿಡುತ್ತೆ. ಸೊ ಅದ್ರದ್ದು ನೀವು ಪ್ರಿಂಟ್ಔಟ್ ಬೇಕಿದ್ರೆ ತಕ್ಕೋಬಹುದು. ಸೊ ಪ್ರಿಂಟ್ಔಟ್ ತಕೊಂಡು ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ಸೊ ನಿಮಗೆ ಗೊತ್ತಾಗುತ್ತೆ ರೌಂಡ್ 1 ಅಲ್ಲಿ ನಾನು ಎಷ್ಟು ಕಾಲೇಜಸ್ನ ಹಾಕಿದ್ದೀನಿ ಅಂತ ಹೇಳಿ ಒಂದು ಐಡಿಯಾ ನಿಮಗೆ ಬಂದ್ಬಿಡುತ್ತೆ. ಸಿ, ಪ್ರಿಂಟ್ ಲಿಸ್ಟ್ ಅಂಡ್ ಅನ್ಲಾಕ್ ಫೀಲ್ಡ್ ಚಾಯ್ಸಸ್. ಮಕ್ಕಳೇ, ಫಸ್ಟ್ ನೀವು ಪ್ರಿಂಟ್ ತಕ್ಕೊಂತೀರಾ, ಆಮೇಲೆ ಏನ್ ಮಾಡ್ಬೋದು, ಲಾಕ್ ಮಾಡ್ಬೋದು. ಓಕೆನಾ. ಸೊ ಲಾಕ್ ಅಂತ ಅಂದ್ರೆ ಏನು, ನಾನು ಮತ್ತೊಂದ್ಸರಿ ಚೇಂಜಸ್ ಮಾಡಲ್ಲ ಅಂತ ಅರ್ಥ. ಅಂದ್ರೆ ನೀವು ಲಾಕ್ ಮಾಡಿಲ್ಲ ಅಂತಂದ್ರೂ 12th ಆದ್ಮೇಲೆ ಆಟೋಮೆಟಿಕ್ ಆಗಿ ಅದಷ್ಟಿಗೆ ಅದೇ ಲಾಕ್ ಆಗುತ್ತೆ. ನೀವು ನೆಕ್ಸ್ಟ್ ಡೇ ಮತ್ತೆ ಅವತ್ತಿನ ದಿನನೇ ಮತ್ತೆ ಟೈಮ್ ಆದ್ಮೇಲೆ ನೀವು ಮತ್ತೆ ಚೇಂಜ್ ಮಾಡಕ್ ಆಗಲ್ಲ. ಅರ್ಥ ಆಯ್ತಾ. ಸೊ 12th ಆದ್ಮೇಲೆ ಏನಾಗ್ಬಿಡುತ್ತೆ ಅಂದ್ರೆ ಅದು ಲಾಕ್ ಆಗಿರುತ್ತೆ. ಓಕೆನಾ. ಸೊ ಅಥವಾ ನೀವೇ ಲಾಕ್ ಮಾಡ್ಬೋದು. ಫೈನ್. ಸೊ ನೀವೇನೇ ಲಾಕ್ ಕೂಡ ಮಾಡ್ಬೋದು. ಸಿ, ಚಾಯ್ಸ್ ಲಾಕಿಂಗ್ ಅಂತಾನು ನೆಕ್ಸ್ಟ್ ಪ್ರಾಸೆಸ್ ಇದೆ. ಸೊ ಚಾಯ್ಸ್ ಲಾಕಿಂಗ್ ಅಲ್ಲಿ ಏನ್ ಮಾಡ್ಬೋದು, ನೀವೇನೇ ಲಾಕ್ ಮಾಡ್ಬೋದು. ಓಕೆನಾ. ಸೊ ನಿಮಗೆ ಇಲ್ಲಿ ಲಿಸ್ಟ್ ಕಾಣಿಸ್ತಾ ಬರುತ್ತೆ ಮಕ್ಕಳೇ. ಸೊ ಯಾವ್ದು ನೀವು ಕಾಲೇಜಸ್ ನ ಚೂಸ್ ಮಾಡಿರ್ತೀರಾ ಅಂತ ಇದನ್ನ ನೀವು ಪ್ರಿಂಟ್ಔಟ್ ತೆಗೆಸ್ಕೋಬಹುದು. ಫೈನ್. ನೋಡಿ, ಚಾಯ್ಸ್ ಲಾಕಿಂಗ್ ನೆಕ್ಸ್ಟ್ ಏನು ಅಂತಾನೆ, ಚಾಯ್ಸ್ ಲಾಕಿಂಗ್. ಸೀಟ್ ಅಲಾಟೆಡ್ ವಿಲ್ ಬಿ ಕ್ಯಾರಿಡ್ ಔಟ್ ಬೇಸ್ಡ್ ಆನ್ ದ ಆರ್ಡರ್ ಆಫ್ ಪ್ರಿಫರೆನ್ಸಸ್ ಸಬ್ಮಿಟೆಡ್ ಅಂಡ್ ಲಾಕ್ಡ್ ಬೈ ದ ಕ್ಯಾಂಡಿಡೇಟ್. ಸೊ ನೀವು ಯಾವ್ದು ಪ್ರಿಫರೆನ್ಸ್ ಕೊಟ್ಟಿರ್ತಾರಲ್ಲ ಅದ್ರ ಬೇಸ್ ಮೇಲೆ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಸೀಟ್ ಅಲಾಟ್ ಆಗ್ಬೋದು ಅಥವಾ ಆಗದೆ ಇರ್ಬೋದು. ಓಕೆನಾ. ಸೊ ಅಥವಾ ನಿಮಗೆ ನೆಕ್ಸ್ಟ್ ರೌಂಡ್ 2 ಅಲ್ಲಿ ಸಿಗ್ಬೋದು. ದಟ್ ಡಿಪೆಂಡ್ಸ್ ಮಕ್ಕಳೇ. ಓಕೆ. ದೆನ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ ಟು ಕೇರ್ಫುಲಿ ರಿವ್ಯೂ ದ ಇನ್ಸ್ಟಿಟ್ಯೂಟ್ ಟೈಪ್ ವೈಸ್ ಫೀಲ್ಡ್ ಚಾಯ್ಸಸ್ ಸಮರಿ ಅಂಡ್ ದ ಟೋಟಲ್ ಫೀಲ್ಡ್ ಚಾಯ್ಸಸ್ ಲಿಸ್ಟ್ ಬಿಫೋರ್ ಲಾಕಿಂಗ್ ದ ಚಾಯ್ಸಸ್. ಅಂದ್ರೆ ಮಕ್ಕಳೇ, ಸೊ ಮತ್ತೊಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ. ಲಾಕ್ ಮಾಡೋಕ್ಕಿಂತ ಮುಂಚೆ ನೀವೆಷ್ಟು ಕಾಲೇಜಸ್, ಯಾವ ಟೈಪ್, ಯಾವ ಪ್ರೋಗ್ರಾಮ್ ಅಂತ ಹಾಕಿದ್ರೆ, ಇನ್ಸ್ಟಿಟ್ಯೂಟ್ ನೇಮ್ ಹಾಕಿದ್ರ ಅದನ್ನ ಮತ್ತೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಫೈನ್. ಸೊ ಇವಾಗ ನೀವಲ್ಲಿ ಕ್ಲಿಕ್ ಮಾಡ್ತೀರಾ ಯಾವುದಕ್ಕೆ, ಲಾಕ್ ಮಾಡ್ಲಿಕ್ಕೆ ಅಂತ. ಮಕ್ಕಳೇ, ಲಾಕ್ ಮಾಡಿದ್ಮೇಲೆ ಮುಗೀತು ಲಾಕಿಂಗ್ ಅಗ್ರಿಮೆಂಟ್. ಓಕೆನಾ. ಇಟ್ ಈಸ್ ನಾಟ್ ಅಲೌಡ್ ಟು ಮೇಕ್ ಎನಿ ಮಾಡಿಫಿಕೇಶನ್ಸ್. ನೀವು ಒಂದ್ಸರಿ ಲಾಕ್ ಮಾಡಿದ್ರೆ ಮತ್ತೊಂದ್ಸರಿ ಚೇಂಜ್ ಆಗಲ್ಲ. ಸೊ ನೀವು ಬೇಕಿದ್ರೆ ಕೊನೆ ತನಕನೂ ಕೂಡ ಇಟ್ಕೊಳ್ಳಿ, ಇದನ್ನ ಲಾಕ್ ಮಾಡಕ್ ಹೋಗ್ಬೇಡಿ. 12th ತನಕನೂ ಕೂಡ ಇಟ್ಕೊಳ್ಳಿ, ಬೇಕಿದ್ರೆ 12th ನೀವು ಲಾಕ್ ಮಾಡ್ರಿ. ಓಕೆ. ಅಥವಾ ನೀವು ಲಾಕ್ ಮಾಡಿಲ್ಲ ಅಂತ ಅಂದ್ರೆ ಅದೇನಾಗ್ಬಿಡುತ್ತೆ, ನೀವೇನು ಚೇಂಜ್ ಮಾಡಿ ಇಟ್ಟಿರ್ತೀರಲ್ಲ ಅದು ಆಟೋಮೆಟಿಕ್ ಆಗಿ ಲಾಕ್ ಆಗ್ಬಿಡುತ್ತೆ. ಫೈನ್. ಸೊ ನೋಡಿ ಮಕ್ಕಳೇ, ಸೊ ಇಲ್ಲಿಷ್ಟು ನೀವು ಲಾಕ್ ಮಾಡ್ಬೇಕಾದ್ರೆ ಇಲ್ಲಿ ಬರುತ್ತೆ ಐ ಅಗ್ರಿ ಟು ಲಾಕ್ ಮೈ ಚಾಯ್ಸಸ್. ನೀವು ಇಲ್ಲಿ ಅಗ್ರಿ ಮಾಡ್ಬೋದು, ಅಥವಾ ಐ ವಿಲ್ ಲಾಕ್ ಮೈ ಚಾಯ್ಸ್ ಲೇಟರ್. ಓಕೆನಾ. ಸೊ ಇಲ್ಲಿ ನೀವೇನ್ ಮಾಡ್ತೀರಾ, ಇನ್ನೊಂದು 2-3 ದಿನ ಟೈಮ್ ಇತ್ತು ಅಂತಂದ್ರೆ ನೀವೇನ್ ಮಾಡಿ, ಐ ವಿಲ್ ಲಾಕ್ ಮೈ ಚಾಯ್ಸಸ್ ಲೇಟರ್ ಅಂತಂದೇಳಿ ಹಾಕ್ಬಿಡಿ. ಓಕೆನಾ. ಸೊ ಮತ್ತೆ ವಾಪಸ್ ಲಾಸ್ಟ್ ಎಂಡ್ ಡೇಟ್ ಯಾವಾಗಿದೆ ಅವಾಗ ಬಂದ್ಬಿಟ್ಟು ನೀವೇನ್ ಮಾಡ್ಬೋದು, ಐ ವಿಲ್ ಲಾಕ್ ಮೈ ಚಾಯ್ಸಸ್ ಅಂತ ಕ್ಲಿಕ್ ಮಾಡಿ ಚಾಯ್ಸ್ ಮಾಡ್ಬೋದಾಗುತ್ತೆ. ಓಕೆನಾ. ಸೊ ಡೈರೆಕ್ಟ್ ಆ ಮೆನ್ಯೂ ಬಾರಿಗೆ ಬರ್ತೀರಾ, ಚಾಯ್ಸ್ ಲಾಕಿಂಗ್ ಮೆನ್ಯೂ ಬಾರಿಗೆ ಬಂದ್ಬಿಟ್ಟು ಕ್ಲಿಕ್ ಮಾಡಿ ಚಾಯ್ಸ್ಗಳನ್ನ ಲಾಕ್ ಮಾಡ್ತೀರಾ. ಫೈನ್. ಸೊ ದಿಸ್ ಇಸ್ ದ ಪ್ರಾಸೆಸ್. ಅರ್ಥ ಆಯ್ತಾ ಮಕ್ಕಳೇ. ಸೊ ನೋಡಿ, ಲಾಕ್ ಮಾಡ್ಬೇಕಾದ್ರೆ ಮತ್ತೊಂದ್ಸರಿ ನಿಮಗೆ ಪಾಸ್ವರ್ಡ್ ಕೇಳುತ್ತೆ. ಓಕೆನಾ. ಸೊ ಮತ್ತೊಂದ್ಸರಿ ನಿಮಗೆ ಪಾಸ್ವರ್ಡ್ ಕೇಳುತ್ತೆ, ನೀವು ಪಾಸ್ವರ್ಡ್ ಎಂಟರ್ ಮಾಡಬೇಕು. ಮತ್ತೆ OTP ಬರುತ್ತೆ, OTP ಎಂಟರ್ ಮಾಡ್ತೀರಾ, ಅಗೇನ್ ಸೇಮ್ ಪ್ರಾಸೆಸ್. ಓಕೆ. ಸೊ OTP ಎಂಟರ್ ಮಾಡಿದ್ಮೇಲೆ ಅಲ್ಲಿ ನಿಮಗೆ ಮುಗೀತು ಕೆಲಸ. ಚಾಯ್ಸ್ ನೀವು ಏನೇನಿರುತ್ತೆ ಅದನ್ನ ಲಾಕ್ ಮಾಡಿದಿರಾ ಅಂತ. ಸಿ, ಆರ್ ಯು ಶೋರ್ ಯು ವಾಂಟ್ ಟು ಲಾಕ್ ಯುವರ್ ಚಾಯ್ಸಸ್ ಅಂತ ಮತ್ತೊಂದ್ಸರಿ ಕೇಳುತ್ತೆ. ಯಸ್ ಅಂತ ಹೇಳಿ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಸೊ OTP ನ ಹಾಕ್ತೀರಾ. ದೆನ್ OTP ಹಾಕಿದ್ಮೇಲೆ ಮುಗೀತು, ಲಾಕ್ ಚಾಯ್ಸಸ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡ್ತೀರಾ, ಅಲ್ಲಿಗೆ ನಿಮ್ಮ ಪ್ರಾಸೆಸ್ ಮುಗೀತು. ಓಕೆನಾ. ಸೊ ನೆಕ್ಸ್ಟ್ ನಿಮಗೆ ಸೀಟ್ಗಳೇನಾದ್ರೂ ಅಲಾಟ್ ಆದ್ರೆ ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದೇಳಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಸಿ, ವೆರಿಫೈ ದಟ್ ಚಾಯ್ಸ್ ಲಾಕಿಂಗ್ ಸ್ಟೇಟಸ್ ಇಸ್ ಡಿಸ್ಪ್ಲೇಡ್ ಆಸ್ ಲಾಕ್ಡ್ ಆನ್ ದ ಡ್ಯಾಶ್ ಬೋರ್ಡ್. ಮಕ್ಕಳೇ, ನೀವು ಒಂದ್ಸರಿ ಲಾಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಕಾಣಿಸುತ್ತೆ. ಓಕೆನಾ. ಸೊ ನೀವು ಲಾಕ್ ಮಾಡಿದ್ದೀರಾ ಅಂತಂದೇಳಿ ನಿಮಗೆ ಡ್ಯಾಶ್ ಬೋರ್ಡ್ ಅಲ್ಲಿ ಕಾಣಿಸುತ್ತೆ. ಸೊ ಅದು ನಿಮಗೆ ಕರೆಕ್ಟ್ ಆಗಿ ಕಾಣಿಸಿದೆನಾ ಅಂತಂದ್ರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಪ್ರಿಂಟ್ಔಟ್ ತಕ್ಕೋಬಹುದು ಮತ್ತೊಂದ್ಸರಿ. ಓಕೆನಾ. ಸೊ ನೀವು ಕೊನೆಗೆ ಲಾಕ್ ಮಾಡಿರುವಂತಹ ಲಾಕ್ ಮಾಡಿದ್ಮೇಲೆ ಏನೇನು ಕಾಲೇಜ್ ಲಿಸ್ಟ್ ಬರುತ್ತಲ್ಲ ಚಾಯ್ಸ್ ಫಿಲ್ಲಿಂಗ್ ಅಲ್ಲಿ ಅದನ್ನ ನೀವು ಪ್ರಿಂಟ್ಔಟ್ ತಕ್ಕೋಬಹುದು. ಓಕೆನಾ. ಸೊ ಇದನ್ನ ಪ್ರಿಂಟ್ಔಟ್ ತಕೊಂಡು ಇಟ್ಕೊಂತೀರ ನೋಡಿ, ಪ್ರಿಂಟ್ ಲಾಕ್ಡ್ ಚಾಯ್ಸ್. ಓಕೆನಾ. ಸೊ ನೀವು
ಲಾಕ್ ಮಾಡಿರುವಂಥ ಚಾಯ್ಸ್ಗಳನ್ನ ಪ್ರಿಂಟ್ಔಟು ಈ ರೀತಿ ಆಪ್ಷನ್ ಕೊಟ್ಟು ನೀವು ತಗೋಬೋದಾಗಿರುತ್ತೆ. ಓಕೆನಾ ಮಕ್ಕಳೇ? ಸೊ ದಿಸ್ ಇಸ್ ದ ಪ್ರೊಸೆಸ್. ಸೊ ನೆಕ್ಸ್ಟ್ ಬೇರೆ ಕಂಟಿನ್ಯೂ ಪ್ರಾಸೆಸ್ ಅಂದರೆ ಈಗ ಅಂತೂ ನಿಮಗೆ ಚಾಯ್ಸ್ ಫಿಲ್ಲಿಂಗ್ಗೆ ವರ್ಕ್ ಇರುತ್ತೆ. ಸೊ ರೌಂಡ್ 1 ಇಂದು ಇದಾದ್ಮೇಲೆ ನಿಮಗೆ ಮತ್ತೆ ಅವರು ಸೆಲೆಕ್ಟ್ ಮಾಡ್ತಾರೆ ನಿಮಗೆ ಪ್ರಿಫರೆನ್ಸ್ ಇರುವಂಥದ್ದು ಅಥವಾ ನಿಮಗೆ ಏನಾದರೂ ಮ್ಯಾಚ್ ಆಗುತ್ತಾ ಸೀಟ್ ಅಂತ. ಮ್ಯಾಚ್ ಆದರೆ ನಿಮಗೆ ಸೀಟ್ ಸಿಗುತ್ತೆ, ಅಲಾಟ್ ಆಗುತ್ತೆ. ಓಕೆನಾ? ಅಥವಾ ಆಗದೇನೂ ಕೂಡ ಇರ್ಬೋದು, ಆಗದೇನೂ ಕೂಡ ಇರ್ಬೋದು. ಸೊ ನೆಕ್ಸ್ಟ್ ಏನು ಪ್ರೊಸೆಸ್ ಬರುತ್ತೆ ಅಂತ ಹೇಳಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ದು ಏನಾದರೂ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಮುಂಚೆನೂ ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿ ಆಗಿದೆ ರಿಜಿಸ್ಟ್ರೇಷನ್ ಪ್ರಾಸೆಸ್, ಅದನ್ನು ಬೇಕಿದ್ರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬೈ.